ಲೋಕಸಮರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಘೋಷಣೆಗಳ ಮೇಲೆ ಘೋಷಣೆಗಳನ್ನು ಮಾಡ್ತಾ ಇದೆ. ಇವತ್ತು ಮಂಡ್ಯದಲ್ಲಿ ನಡೆದಂತಹ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಆಫರ್ ಅನ್ನು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಗುತ್ತೆ 1,24,000 ರೂಪಾಯಿ. ಮಂಡ್ಯ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಘೋಷಣೆಯನ್ನು ಮಾಡಿರುವಂತಹದ್ದು ರಾಜ್ಯದ 24,000 ಜೊತೆಗೆ ಕೇಂದ್ರದ 1,00,000 ರೂಪಾಯಿ ಹಣವನ್ನು ಸೇರಿಸಿಕೊಡ್ತೀವಿ. ಮಹಿಳೆಯರ ಖಾತೆಗೆ ವರ್ಷಕ್ಕೆ 1.25 ಲಕ್ಷ ಹಣ ಜಮೆ ಆಗುತ್ತೆ. ಜೊತೆಗೆ ರೈತರ ಸಾಲ ಮನ್ನಾ ಮಾಡ್ತೀವಿ, ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಗ್ಯಾರಂಟಿ ಮಾಡೋದಾಗಿ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಸಕ್ಕರೆ ನಾಡಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎ ಟೀಮ್ ಜೊತೆಗೆ ಬಿ ಟೀಮ್ ವಿಲೀನ ಆಗಿದೆ ಅಂತಲೂ ಕೂಡ ಗುಡುಗಿದ್ದಾರೆ. ಈಗಾಗಲೇ ಪಂಚ ನ್ಯಾಯಗಳ ಜೊತೆಗೆ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋವನ್ನು ರಿಲೀಸ್ ಮಾಡಿದೆ. ಅದರ ಜೊತೆಗೆ ಇವತ್ತಿನ ಮಂಡ್ಯ ಸಮಾವೇಶದಲ್ಲಿ ಮಹಿಳೆಯರಿಗೆ ಮತ್ತೊಂದು ಭರ್ಜರಿ ಆಫರ್ ಅನ್ನು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. कर्नाटक में महिलाओं को 2,000 रुपए हर महीना मिलता है. साल के 24,000 रुपए आपको मिलते हैं. महिलाएं देश के भविष्य की देखभाल करती हैं, नेक्स्ट जनरेशन की देखभाल करती हैं. और अगर पुरुष 8 घंटे काम करता है तो महिला 16 घंटे काम करती है. इसीलिए हिंदुस्तान के हर गरीब परिवार में एक महिला को कांग्रेस पार्टी और इंडिया गठबंधन की सरकार साल के 1 लाख रुपए सीधा बैंक अकाउंट में डाल के देने वाली है. आज आपको यहां 24,000 रुपए मिलता है. चुनाव के एकदम बाद हमारी सरकार बनेगी और आपको 1,24,000 रुपए मिलने वाला है. दिल्ली की सरकार हर महीने गरीब महिलाओं के बैंक अकाउंट में 8,500 रुपए डालेगी. और कर्नाटक की सरकार 2,000 रुपए. सबसे गरीब परिवारों के बैंक अकाउंट में हर महीने 10,500 रुपए ठकाठक जाएगा. करोड़ों परिवारों की जिंदगी बदल जाएगी. क्रांतिकारी काम है. कांग्रेस पार्टी वहां नहीं रुकी. एक महिला को साल के 1 लाख रुपए. ಮಹಿಳಾ ಮತದಾರರನ್ನು ಸೆಳೆಯುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂತಹ ಉದ್ದೇಶದಲ್ಲಿ ಘೋಷಣೆ ಮೇಲೆ ಘೋಷಣೆಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಇವತ್ತಿನ ಮಂಡ್ಯ ಸಮಾವೇಶದಿಂದ ಅದನ್ನೇ ಮಾಡಿರುವಂತಹದ್ದು. 1.25 ಲಕ್ಷ ಹಣವನ್ನ ನಾವು ಮಹಿಳೆಯರ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಧಿಕಾರಕ್ಕೆ ಬಂದ್ರೆ ಅನ್ನುವಂತಹ ಮಾತನ್ನ ರಾಹುಲ್ ಗಾಂಧಿ ಅವರು ಆಡಿದ್ದಾರೆ.